ಹಾಯ್ ಎವ್ರಿವನ್. ನಾವು ಲಾಸ್ಟ್ ಕ್ಲಾಸಲ್ಲಿ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಸೊ ಈ ಕ್ಲಾಸಲ್ಲಿ ಕಾಸ್ 2x ಟೋಟಲ್ ಆಗಿ ನಮಗೆ ಕಾಸ್ 2x 4 ಫಾರ್ಮುಲಾಸ್ ಇದ್ದಾವೆ. ಸೊ ಅದ್ರ ಬಗ್ಗೆ ಒಂದೊಂದಾಗಿ ಪ್ರೂಫ್ಸ್ ನೋಡೋಣ. ಸೊ ಆ ಪ್ರೂಫ್ ಮಾಡೋದಕ್ಕೆ ನಾನು ಫಸ್ಟ್ ಒಂದು ಫಾರ್ಮುಲಾ ಕನ್ಸಿಡರ್ ಮಾಡ್ತೀನಿ. ಆ ಫಾರ್ಮುಲಾ ಯಾವುದಂದ್ರೆ ವಿ ನೋ ದಟ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ. ಸೊ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಫಾರ್ಮುಲಾನ ಬರಿತೀನಿ. ಸೊ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ. ಸೊ ಈ ಫಾರ್ಮುಲಾ ಯೂಸ್ ಮಾಡ್ತೀನಿ ನಾನು. ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ. ಸೊ ಈ ಫಾರ್ಮುಲಾಗೆ ರೀಪ್ಲೇಸ್ ಮಾಡ್ತೀನಿ. ಯಾವುದನ್ನು ರೀಪ್ಲೇಸ್ ಮಾಡ್ತೀನಿ ಅಂದರೆ ರೀಪ್ಲೇಸ್ ವೈ ಬೈ ಎಕ್ಸ್. ಸೊ ರೀಪ್ಲೇಸ್ ಮಾಡ್ತೀನಿ. ವೈ ಪ್ಲೇಸಲ್ಲೆಲ್ಲ ನಾನು ಎಕ್ಸನ್ನು ಬಿಡ್ತೀನಿ. ಅವಾಗ ಏನಾಗುತ್ತೆ ಕಾಸ್ ಆಫ್ ಎಕ್ಸ್ ಪ್ಲಸ್ ಈ ವೈ ಇಲ್ಲಿನೂ ಎಕ್ಸ್ ಬರ್ತೀನಿ. ಕಾಸ್ ಆಫ್ ಎಕ್ಸ್ ಪ್ಲಸ್ ಎಕ್ಸ್ ಆಗುತ್ತೆ. ಸೊ ಫಸ್ಟ್ ಟರ್ಮು ಕಾಸ್ ಎಕ್ಸ್ ಆ್ಯಸ್ ಇಟ್ ಈಸ್. ಸೊ ನೆಕ್ಸ್ಟ್ ಟರ್ಮ್ ಇದೆ ಕಾಸ್ ಆಫ್ ವೈ ಇದೆ, ಅದರಲ್ಲೂ ಎಕ್ಸ್ ರಿಪ್ಲೇಸ್ ಮಾಡ್ತೀನಿ. ಸೊ ಮೈನಸ್ ಸೈನ್ ಎಕ್ಸ್ ಆ್ಯಸ್ ಇಟ್ ಈಸ್. ಸೊ ಸೆಕೆಂಡ್ ಟರ್ಮ್ ಏನಿದೆ ಸೈನ್ ವೈ ಇದೆ, ಇದನ್ನು ಸೈನ್ ಎಕ್ಸ್ ಆಗುತ್ತೆ. ಸೊ ನಮಗೆ ಎಲ್ ಎಚ್ ಎಸ್ ಟರ್ಮ್ ಏನಾಯಿತು ಕಾಸ್ ಆಫ್ ಎಕ್ಸ್ ಪ್ಲಸ್ ಎಕ್ಸ್ ಏನಾಯಿತು 2x ಆಯಿತು ಈಕ್ವಲ್ ಟು. ಸೊ ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸು ಕಾಸ್ ಸ್ಕ್ವೇರ್ ಎಕ್ಸ್ ಆಯಿತು. ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಈಸ್ ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಇಂಟು ಸೈನ್ ಎಕ್ಸ್ ಈಸ್ ಸೈನ್ ಸ್ಕ್ವೇರ್ ಎಕ್ಸ್ ಆಯಿತು. ಸೊ ಇದು ನಮಗೆ ಫಸ್ಟ್ ಫಾರ್ಮುಲಾ. ಸೊ ಕಾಸ್ 2x ಈಕ್ವಲ್ ಟು ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್. ಸೊ ಇದನ್ನು ಈಕ್ವೇಷನ್ 1 ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಇದೇ ಈಕ್ವೇಷನ್ 1 ಯಾವುದನ್ನು ಕಾಸ್ 2x ಈಕ್ವಲ್ ಟು ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಇದನ್ನೇ ಕನ್ಸಿಡರ್ ಮಾಡಿ. ಸೊ ನೆಕ್ಸ್ಟ್ ಒಂದು ಪ್ರೂವ್ ಮಾಡ್ತೀನಿ. ಏನು ಪ್ರೂವ್ ಮಾಡ್ತೀನಿ ಅಂದರೆ ಕಾಸ್ 2x ಈಕ್ವಲ್ ಟು ಕಾಸ್ ಸ್ಕ್ವೇರ್ ಎಕ್ಸ್ ಆ್ಯಸ್ ಇಟ್ ಈಸ್ ಬರ್ತೀನಿ. ಕಾಸ್ ಸ್ಕ್ವೇರ್ ಎಕ್ಸ್ ಈಕ್ವಲ್ ಟು ಆ್ಯಸ್ ಇಟ್ ಈಸ್. ಸೊ ಸೈನ್ ಸ್ಕ್ವೇರ್ ಎಕ್ಸ್ ಐಡೆಂಟಿಟಿ ನಾವು ಲಾಸ್ಟ್ ಕ್ಲಾಸಲ್ಲಿ ಐಡೆಂಟಿಟಿ ಏನು ಬರ್ತಿದ್ವಿ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಈಕ್ವಲ್ ಟು 1 ಅಂತ. ನಮಗೆ ಸೈನ್ ಸ್ಕ್ವೇರ್ ಬೇಕು. ಸೈನ್ ಸ್ಕ್ವೇರ್ ಬೇಕಂದ್ರೆ ಈ ಕಾಸನ್ನು ರೈಟ್ ಸೈಡ್ ಬರ್ತೀನಿ. ಏನಾಗುತ್ತೆ ಅವಾಗ ಸೈನ್ ಸ್ಕ್ವೇರ್. ಸೊ ಸೈನ್ ಸ್ಕ್ವೇರ್ ಎಕ್ಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಆಗುತ್ತಾ 1 ಮೈನಸ್ ಕಾಸ್ ಸ್ಕ್ವೇರ್. ಸೊ ಸೈನ್ ಸ್ಕ್ವೇರ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್. ಸೊ ಈ ವ್ಯಾಲ್ಯೂನ ನಾನು ಇಲ್ಲಿ ಸಪ್ರೇಟ್ ಮಾಡ್ತೀನಿ. ಅವಾಗ ಏನಾಗುತ್ತಾ 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ 1 ಮೈನಸ್ ಕಾಸ್ ಸ್ಕ್ವೇರ್ ಬ್ರಾಕೆಟ್ ಅಪ್ಲೈ ಮಾಡ್ತೀನಿ. ಏನಕ್ಕೆ ಇಲ್ಲಿ ಮೈನಸ್ ಟರ್ಮ್ ಇದೆ ಅದಕ್ಕೋಸ್ಕರ ಬ್ರಾಕೆಟ್ ಅಪ್ಲೈ ಮಾಡ್ತೀನಿ. ಸೊ ಕಾಸ್ ಸ್ಕ್ವೇರ್ ಫಸ್ಟ್ ಟರ್ಮು ಕಾಸ್ ಸ್ಕ್ವೇರ್ ಎಕ್ಸ್ ಆ್ಯಸ್ ಇಟ್ ಈಸ್. ಈ ಮೈನಸ್ನ ಒಳಗಡೆ ಮಲ್ಟಿಪ್ಲೈ ಮಾಡ್ತೀನಿ. ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಆಯಿತು. ಸೊ 1 ಟೈಮ್ ಕಾಸ್ ಸ್ಕ್ವೇರ್ 1 ಟೈಮ್ ಕಾಸ್ ಸ್ಕ್ವೇರ್ ಎರಡು ಆ್ಯಡ್ ಮಾಡ್ತೀನಿ. ಕಾಸ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಏನಾಗುತ್ತೆ 2 ಟೈಮ್ಸ್ ಆಫ್ ಕಾಸ್ ಸ್ಕ್ವೇರ್ ಎಕ್ಸ್. ಸೊ 2 ಟೈಮ್ಸ್ ಆಫ್ ಕಾಸ್ ಸ್ಕ್ವೇರ್ ಎಕ್ಸ್. ಸೊ ಮೈನಸ್ 1 ಆ್ಯಸ್ ಇಟ್ ಈಸ್. ಸೊ ಸೆಕೆಂಡ್ ಫಾರ್ಮುಲಾ ಬಂದು ನಮಗೆ. ಸೊ ಕಾಸ್ 2x ಈಕ್ವಲ್ ಟು 2 ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಇದು ಎರಡನೇ ಫಾರ್ಮುಲಾ. ಇದು ಸೆಕೆಂಡ್ ಫಾರ್ಮುಲಾ. ಇದೊಂದು ಈಕ್ವೇಷನ್ 2 ಎರಡನೇ ಫಾರ್ಮುಲಾ ಈಕ್ವೇಷನ್ 2 ಅಂತ. ಸೊ ನೆಕ್ಸ್ಟ್ ಥರ್ಡ್ ಒನ್ ಪ್ರೂವ್ ಮಾಡ್ತೀನಿ. ಥರ್ಡ್ ಒನ್ ಪ್ರೂವ್ ಮಾಡೋಕ್ಕೆ ಸೇಮ್ ನಾನು ಇದನ್ನೇ ಕನ್ಸಿಡರ್ ಮಾಡ್ತೀನಿ. ಯಾವುದಂದ್ರೆ ಕಾಸ್ 2x. ಸೊ ಕಾಸ್ 2x ಈಕ್ವಲ್ ಟು ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್. ಸೊ ಇದನ್ನೇ ಇದು ಕನ್ಸಿಡರ್ ಮಾಡ್ತೀನಿ. ಇಲ್ಲಿ ನಾವು ಸೈನನ್ನು ಇನ್ ಟರ್ಮ್ಸ್ ಆಫ್ ಕಾಸಲ್ಲಿ ಬರ್ತೀವಿ. ಇದನ್ನ ಸೇಮ್ ನಾವು ಕಾಸನ್ನು ಇನ್ ಟರ್ಮ್ಸ್ ಆಫ್ ಸೈನಲ್ಲಿ ಬರ್ತೀನಿ. ಸೇಮ್ ಇಲ್ಲಿ ಈ ಟ್ರಿಗ್ನೋಮೆಟ್ರಿ ಯೂಸ್ ಮಾಡ್ತೀನಿ. ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಈಕ್ವಲ್ ಟು 1 ನಮಗೆ ಕಾಸ್ ಬೇಕಂದರೆ ಈ ಸೈನನ್ನು ನಾನು ರೈಟ್ ಸೈಡ್ ಬರ್ತೀನಿ. ಸೈನ್ ರೈಟ್ ಸೈಡ್ ಬರೋ ಏನಾಗುತ್ತೆ ಕಾಸ್ ಸ್ಕ್ವೇರ್. ಸೊ ಕಾಸ್ ಸ್ಕ್ವೇರ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಆಗುತ್ತಾ. ಸೊ ಕಾಸ್ ಸ್ಕ್ವೇರ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್. ಸೊ ಈ ಕಾಸ್ ಸ್ಕ್ವೇರ್ ವ್ಯಾಲ್ಯೂನ ಇಲ್ಲಿ ಸಪ್ರೇಟ್ ಮಾಡ್ತೀನಿ. ಅವಾಗ ಏನಾಗುತ್ತೆ ಕಾಸ್ 2x. ಸೊ ಕಾಸ್ 2x ಈಕ್ವಲ್ ಟು ಸೊ ಕಾಸ್ ಸ್ಕ್ವೇರ್ ವ್ಯಾಲ್ಯೂ ಏನಾಗುತ್ತೆ 1 ಮೈನಸ್ ಸೈನ್ ಸ್ಕ್ವೇರ್. ಸೊ 1 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್. ಸೊ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಆ್ಯಸ್ ಇಟ್ ಈಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಆ್ಯಸ್ ಇಟ್ ಈಸ್. ಸೊ ಕಾಸ್ 2x ಈಕ್ವಲ್ ಟು 1 ಆ್ಯಸ್ ಇಟ್ ಈಸ್. ಸೊ ಮೈನಸ್ ಸೈನ್ ಸ್ಕ್ವೇರ್ ಆಯಿತು 2 ಟೈಮ್ಸ್ ಆಯಿತು. ಸೊ ಮೈನಸ್ 2 ಸೈನ್ ಸ್ಕ್ವೇರ್ ಎಕ್ಸ್. ಸೊ ಇದು ನಮಗೆ ಸೆಕೆಂಡ್ ಫಾರ್ಮುಲಾ. ಸೊ ಥರ್ಡ್ ಒನ್ ಕಾಸ್ 2x ಈಕ್ವಲ್ ಟು 1 ಮೈನಸ್ 2 ಸೈನ್ ಸ್ಕ್ವೇರ್ ಎಕ್ಸ್. ಇದು ಥರ್ಡ್ ಒನ್ ಫಾರ್ಮುಲಾ. ಸೊ ಕಾಸ್ 2x ಈಕ್ವಲ್ ಟು ಫಸ್ಟ್ ಒನ್ ಸೆಕೆಂಡ್ ಒನ್ ಥರ್ಡ್ ಒನ್. ಸೊ ನೆಕ್ಸ್ಟ್ ಫೋರ್ತ್ ಒನ್ ಪ್ರೂವ್ ಮಾಡ್ತೀನಿ. ಸೊ ಸೇಮ್ ಫೋರ್ತ್ ಒನ್ ಪ್ರೂವ್ ಮಾಡೋಕ್ಕೂ ನಾನು ಸೇಮ್ ಇದನ್ನೇ ಈಕ್ವೇಷನ್ 1 ಕನ್ಸಿಡರ್ ಮಾಡ್ತೀನಿ. ಏನು ಕಾಸ್ 2x ಈಕ್ವಲ್ ಟು ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್. ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್. ದಿಸ್ ಈಸ್ ಈಕ್ವಲ್ ಟು ನಾನು ಕಾಸ್ ಸ್ಕ್ವೇರ್ ಎಕ್ಸ್ ಆ್ಯಸ್ ಇಟ್ ಈಸ್ ಬರ್ತೀನಿ. ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್. ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್. ಇದು ಕಾಸ್ ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್. ಸೊ ಡಿನಾಮಿನೇಟರಲ್ಲಿ ಏನಿಲ್ಲ ಅಂದರೆ 1 ಇರ್ತಾ. ಡಿನಾಮಿನೇಟರಲ್ಲಿ ಏನಿಲ್ಲ ಅಂದರೆ 1 ಇರುತ್ತೆ. ಸೊ ಈ 1 ನಾನು ಐಡೆಂಟಿಟಿ ಯೂಸ್ ಮಾಡ್ತೀನಿ. ಏನು ಐಡೆಂಟಿಟಿ ನಮಗೆ ಕಾಸ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ಈಕ್ವಲ್ ಟು 1. ಸೊ ಈ 1 ಈಕ್ವಲ್ ಟು ನಾನು ಸೇಮ್ ಕಾಸ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ಅಂತ ಬರ್ತೀನಿ. ಐಡೆಂಟಿಟಿ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್. ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವೇರ್ ಸೇಮ್ ಕಾಸ್ 2x ಈಕ್ವಲ್ ಟು ಈ ಫಾರ್ಮುಲಾ. ಏನೇನು ಡಿನಾಮಿನೇಟರ್ 1 ಇರುತ್ತೆ. ಈ 1 ಕಾಸ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್. ಸೊ ಈ ಕಂಪ್ಲೀಟ್ ಟರ್ಮ್ ನನಗೆ ಡಿವೈಡ್ ವಿತ್ ಕಾಸ್ ಸ್ಕ್ವೇರ್ ಮಾಡ್ತೀನಿ. ಈ ಕಂಪ್ಲೀಟ್ ಟರ್ಮ್ಗೆ ಡಿವೈಡ್ ವಿತ್ ಕಾಸ್ ಸ್ಕ್ವೇರ್ ಎಕ್ಸ್ ಮಾಡ್ತೀನಿ. ಅವಾಗ ಏನಾಗುತ್ತಾ ಕಂಪ್ಲೀಟ್ ಟರ್ಮ್ ಡಿವೈಡ್ ಮಾಡಿದೆ ಕಾಸ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್. ಸೊ ಎಲ್ಲ ಟರ್ಮ್ಗೆ ಡಿವೈಡ್ ಮಾಡಿದೆ. ಸೊ ಮೈನಸ್ ಇದೆ ಮೈನಸ್. ಸೊ ಸೈನ್ ಸ್ಕ್ವೇರ್. ಸೊ ಸೈನ್ ಸ್ಕ್ವೇರ್ ಎಕ್ಸ್ ಬೈ ಸೇಮ್ ಕಾಸ್ ಸ್ಕ್ವೇರ್ ಎಕ್ಸ್. ಸೊ ಹೋಲ್ ಡಿವೈಡೆಡ್ ಬೈ ಸೊ ಡಿನಾಮಿನೇಟರ್ ಏನಿದೆ. ಸೊ ಕಾಸ್ ಸ್ಕ್ವೇರ್ ಎಕ್ಸ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್. ಸೊ ಪ್ಲಸ್ ಇದೆ ಪ್ಲಸ್ ಸೇಮ್ ಏನಿದೆ ಸೈನ್ ಸ್ಕ್ವೇರ್ ಎಕ್ಸ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಆಯಿತು. ಸೊ ಇದಾಯಿತಾ. ಸೊ ಇಲ್ಲಿ ಕಾಸ್ ಸ್ಕ್ವೇರ್ ಕ್ಯಾನ್ಸಲ್. ಡಿನಾಮಿನೇಟರ್ಲು ಕಾಸ್ ಸ್ಕ್ವೇರ್ ಕ್ಯಾನ್ಸಲ್. ರಿಮೈನಿಂಗ್ ಏನಿದೆ 1 ಆಯಿತು. 1 ಮೈನಸ್ ಸೈನ್ ಬೈ ಕಾಸ್ ಏನು ಟ್ಯಾನ್. ಸೊ ಸ್ಕ್ವೇರ್ ಇದೆ ಟ್ಯಾನ್ ಸ್ಕ್ವೇರ್. ಸೊ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಹೋಲ್ ಡಿವೈಡ್ ಬೈ ಇಲ್ಲಿ ಕಾಸ್ ಕ್ಯಾನ್ಸಲ್ ಆದರೆ 1 ಪ್ಲಸ್ ಇದೆ ಪ್ಲಸ್ ಸೈನ್ ಸ್ಕ್ವೇರ್ ಏನಾಗುತ್ತೆ ಟ್ಯಾನ್ ಸ್ಕ್ವೇರ್ ಆಯಿತು. ಸೊ ಟ್ಯಾನ್ ಸ್ಕ್ವೇರ್ ಎಕ್ಸ್. ಸೊ ಇದು ಫೋರ್ತ್ ಒನ್ ಫಾರ್ಮುಲಾ. ಸೊ ಕಾಸ್ 2x ಈಕ್ವಲ್ ಟು 1 ಮೈನಸ್ ಟ್ಯಾನ್ ಸ್ಕ್ವೇರ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್. ಸೊ ಇದು ನಮಗೆ
ಟೋಟಲ್ 4 ಫಾರ್ಮುಲಾಸ್. ಫಸ್ಟ್ ಒನ್ ಏನು cos 2x equal to cos square minus sin square. Second one 2 cos square x minus 1. Third one 1 minus 2 sin square x. Fourth one is 1 minus tan square x divided by 1 plus tan square x. ಸೊ ಇದು 4 ಫಾರ್ಮುಲಾ. ಯಾವುದು ಪ್ರೂಫ್ ಇದು cos 2x ಇದು. ಸೊ ಇನ್ನೂ ನಮಗೆ ಇದ್ರ ಬಗ್ಗೆ ಏನಾದರೂ ಟ್ರಿಗ್ನೋಮೆಟ್ರಿ ಆರ್ ಬೇರೆ ಕಾನ್ಸೆಪ್ಟ್ ಬಗ್ಗೆ ನಿಮಗೆ ಏನಾದರೂ ಬೇಕಿದ್ರೆ KT ಸಕ್ಸಸ್ ಅಪ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಬೋದು. ಥ್ಯಾಂಕ್ ಯು.